ಸರ್ಕಾರದ ವಿರುದ್ಧ ಮಲೆನಾಡಿನ ಜನರು ಆಕ್ರೋಶ ಹೊರಹಾಕಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 3 ತಾಲೂಕುಗಳನ್ನು ಮಲೆನಾಡಿನ ಜನರು ಬಂದ್ ಮಾಡಿ ಈಗ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಕಂದಾಯ ಮತ್ತು ಅರಣ್ಯ ಇಲಾಖೆಯ ಭೂಮಿಯನ್ನು ಒತ್ತುವರಿ ಮಾಡಿರುವ ಒತ್ತುವರಿದಾರರ ವಿರುದ್ಧ ತೆರವುಗೊಳಿಸುವಂಥ ಕ್ರಮವನ್ನು ವಿರೋಧಿಸಿ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇದೀಗ ರೈತರು ಒಂದು ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾಗರಿಕ ಹಿತರಕ್ಷಣಾ ವೇದಿಕೆ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 3 ತಾಲೂಕುಗಳನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು. ಎನ್.ಆರ್. ಪುರ, ಕೊಪ್ಪ, ಶೃಂಗೇರಿ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಾಗಿಲನ್ನು ಕೂಡ ಹಾಕಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೂ ಕೂಡ ಬಂದಿಗೆ ಕರೆಯನ್ನು ಕೂಡ ಕೊಡಲಾಗಿರುವಂಥದ್ದು. ರೈತ ವಿರೋಧಿ ನೀತಿಯನ್ನು ಸರ್ಕಾರ ತಾಳಿರುವ ಹಿನ್ನೆಲೆಯಲ್ಲಿ ಜನರು ಮತ್ತು ಹಾಗೆಯೇ ರೈತರಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಲ್ಲಿ ಕೂಡ ಒಂದು ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬಂದಿಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಡೀ ಮಲೆನಾಡಿನ ತಾಲೂಕುಗಳು ಎಲ್ಲವೂ ಕೂಡ ಸ್ತಬ್ಧವಾಗಿರುವಂಥದ್ದು. ಆಟೋ ಟ್ಯಾಕ್ಸಿಗಳ ಸಂಚಾರವೂ ಕೂಡ ಈಗಾಗಲೇ ಬಂದಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಾಗಿಲನ್ನು ಕೂಡ ಮುಚ್ಚಿರುವಂಥದ್ದು. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ನೆಲ್ಲಿ ಉಳಿದಂಥ ಎಲ್ಲ ಸೇವೆಗಳು ಕೂಡ ಸ್ಥಗಿತವಾಗಿರುವಂಥದ್ದು. ಮಲೆನಾಡಿನಲ್ಲಿ ನಿರಂತರವಾಗಿ ಇದೀಗ ಒತ್ತುವರಿ ತೆರವುಗೊಳಿಸುವಂಥ ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಅರಣ್ಯ ಭೂಮಿ ಹಾಗೆಯೇ ಕಂದಾಯ ಭೂಮಿಯನ್ನು ಜೀವನಕ್ಕಾಗಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ತೆರವುಗೊಳಿಸಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಅದನ್ನು ನಿಲುವನ್ನು ಖಂಡಿಸಿ ಇದೀಗ ಬಂದಿಗೆ ಕೂಡ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬಂದ್ ಕರೆ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕೊಪ್ಪದಲ್ಲೂ ಕೂಡ ಪ್ರತಿಭಟನಾ ಮೆರವಣಿಗೆ ಕೂಡ ಆಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಹಾಗಾಗಿ ಬಂದಿಗೆ ಬೆಂಬಲವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಬೆಳಗಿನಿಂದಲೂ ಕೂಡ ಬಂದ್ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತರು ಕೂಡ ಇರುವಂಥದ್ದು. ಅವರನ್ನು ಮಾತಾಡ್ತೀನಿ. ಸರ್, ಯಾಕಾಗಿ ಈ ರೀತಿ ಬಂದಿಗೆ ಕರೆ ಕೊಟ್ಟಿದ್ದೀರಾ? ಏನು ನಿಮ್ಮ ನಿಲುವೇನು? ಯಾಕಾಗಿ ಅಂದರೆ ಸತತ 50 ವರ್ಷಗಳ ಕಾಲದಿಂದ ನಾವು ಮಾಡಿರ್ತಕ್ಕಂಥ ಭೂಮಿಯನ್ನು ಇವತ್ತು ಫಾರೆಸ್ಟ್ ಈಶ್ವರ್ ಖಂಡ್ರೆ ಏಕಾಏಕಿಯಾಗಿ ಅದನ್ನು ನೀವು ಮಾಡಿರ್ತಕ್ಕ ಜಾಗವನ್ನು ಕಿತ್ತಾಕಿ ಅಂಥೇಳಿ ಇವತ್ತು ಫಾರೆಸ್ಟಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ರೈತರು ಭಾಳ ವರ್ಷದಿಂದ ಮಾಡಿರ್ತಕ್ಕಂಥ ಮನೆ ಸುತ್ತಮುತ್ತಲ ಜಾಗವನ್ನು ಒತ್ತುವರಿ ಅಂತ ಹೇಳಿ ಅವ್ರು ಗುರುಸಿದ್ದಾರೆ. ಹಿಂದಿದ್ದ ಸರ್ಕಾರಗಳು ಇದನ್ನು ಸರ್ವೆ ಮಾಡಿ ನಾವು ನಿಮಗೆ ಲೀಸಿಗೆ ಕೊಡ್ತೀವಿ ಅಂಥೇಳಿ ಇದನ್ನು ಒಂದು ಅಪ್ರೂವಲ್ ಮಾಡಿದರು. ಇವರು ಏಕಾಗಿ ಕಿತ್ತಾಗಿ ರೈತರು ಇವತ್ತು ನಾವು ಬೀದಿ ಮೇಲೆ ಮೊದಲೇ ರೈತರು ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲೂ ಮತ್ತು ಈ ಥರ ತೊಂದರೆ ಕೊಟ್ಟರೆ ನಮಗೆಲ್ಲೋ ಒಂದು ಕಡೆ ಭಾಳ ನೋವಾಗ್ತಿದೆ. ಇದೇನೋ ಹೆಚ್ಚು ಕಮ್ಮಿ ಆದರೆ ಮಲೆನಾಡು ಜಾಗನೇ ಇರೋಲ್ಲ. ಮಲೆನಾಡಲ್ಲಿ ಎಷ್ಟೋ ಸುಸೈಡ್ ಆಗುವ ಒಂದು ಪರಿಸ್ಥಿತಿ ನಾವು ಬಂದಿದ್ದೇವೆ. ಸರ್, ಜಂಟಿ ಸರ್ವೆ ಆಗೋವರೆಗೂ ಕೂಡ ಈ ತೆರವುಗೊಳಿಸುವಂಥ ಪ್ರಕರಣಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿಮ್ಮ ಒತ್ತಾಯನ ಹೇಗೆ ಸರ್? ಖಂಡಿತವಾಗ್ಲೂ. ಯಾಕೆಂದರೆ ಸರಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಅವ್ರದ್ದು ಯಾವ ಜಾಗ ಅಂತಲೇ ಗೊತ್ತಿಲ್ಲ. ಈಗ ಏಕಾಏಕಿ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂತೇಳಿ ಏನು ಅವ್ರ ಮೇಲೆ ಒತ್ತಡ ಹೇರ್ತಿದ್ದಾರೆ. ಅದಕ್ಕೆ ಸಚಿವರುಗಳು ಇವರುಗಳು ಈಗ ಏಕಾಏಕಿ ಬೇಲಿ ತೆಗೆದು ತೆರವುಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಜಂಟಿ ಸರ್ವೆ ಆದ ನಂತರ ಏನು ಗೌರ್ಮೆಂಟ್ ಈಗ ಹೊಸ ಕಾನೂನು ತರ್ತಾ ಇದೆ, ಏನು ಲೀಸಿಗೆ ಕೊಡಬೇಕು ಅಂತಿದೆ, ಅದನ್ನೆಲ್ಲ ನೋಡ್ಕೊಂಡು ಕೊಡೋದು ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಇದು ಖಂಡಿತವಾಗ್ಲೂ ರೈತರಿಗೆ ಮಾರ್ಕ್ ಆಗ್ತದೆ ಅಂತೇಳಿ, ಮಲೆನಾಡು ಭಾಗದ ರೈತರಿಗೆ ತುಂಬ ಮಾರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರೈತರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಜಂಟಿ ಸರ್ವೆ ಆಗೋವರೆಗೂ ಕೂಡ ಯಾವುದೇ ಒತ್ತುವರಿ ತೆರವುಗೊಳಿಸುವಂಥ ಪ್ರಕರಣಗಳಿಗೆ ಕೈ ಹಾಕಬಾರ್ದು ಅನ್ನೋದು ಒಂದು ರೈತರ ಒಂದು ಆಗ್ರಹ ಆಗಿರುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಮಲೆನಾಡಿನ ತಾಲೂಕುಗಳನ್ನು ಬಂದ್ ಮಾಡಿ ಒಂದು ಸರ್ಕಾರಕ್ಕೆ ಒತ್ತಾಯನೂ ಕೂಡ ಮಾಡಲಾಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.